ದೇಶಾದ್ಯಂತ 4ನೇ ದಿನವೂ 500ಕ್ಕೂ ಹೆಚ್ಚು ಇಂಡಿಗೋ ವಿಮಾನ ಹಾರಾಟ ಕ್ಯಾನ್ಸಲ್ ಆಗಿದೆ. ಇನ್ನು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ 100ಕ್ಕೂ ಹೆಚ್ಚು ವಿಮಾನಗಳ ಸಂಚಾರ ರದ್ದಾಗಿದ್ದು ಪ್ರಯಾಣಿಕರು ಪರದಾಡ್ತಿದ್ದಾರೆ. ನಿನ್ನೆ ಮಧ್ಯಾಹ್ನದಿಂದ ಪ್ರಯಾಣಿಕರು ಏರ್ಪೋರ್ಟ್ನಲ್ಲೇ ಬೀಡು ಬಿಟ್ಟಿದ್ದಾರೆ. ಪ್ರಯಾಣಿಕರನ್ನ ನಿಯಂತ್ರಿಸುವುದಕ್ಕೆ ಭದ್ರತಾ ಪಡೆ ಹರಸಾಹಸವನ್ನು ಪಡುತ್ತಿದೆ. ಇಂಡಿಗೋ ವಿಮಾನ ರದ್ದಾಗಿ ಸಾವಿರಾರು ಪ್ರಯಾಣಿಕರು ಬಾತ್ರೂಮ್, ಲಿಫ್ಟ್, ಮೆಟ್ಟಿಲ ಮೇಲೆ ಕುಳಿತು ಪರದಾಡ್ತಾ ಇದ್ದಾರೆ. ಟರ್ಮಿನಲ್ 1ರಲ್ಲಿ ಮೈ ಕೊರಿಯುವಂತಹ ಚಳಿಯಲ್ಲಿ ಒದ್ದಾಡ್ತಾ ಇದ್ದಾರೆ. ಶೌಚಾಲಯಕ್ಕೆ ಹೋಗಲಾರದೆ ನೂರಾರು ಪ್ರಯಾಣಿಕರು ಒದ್ದಾಡ್ತಿದ್ದಾರೆ. ಪೈಲಟ್ ಹಾಗೆ ಏರ್ ಕ್ರೀವ್ ಸಿಬ್ಬಂದಿ ಕೊರತೆಯಿಂದಾಗಿ ಇಂಡಿಗೋ ವಿಮಾನಗಳು ನಿಂತಲ್ಲೇ ನಿಂತಿದೆ. ಟರ್ಮಿನಲ್ 1ರ ರನ್ವೇನಲ್ಲಿ ವಿಮಾನಗಳು ನಿಂತಿದೆ. ಟಿಕೆಟ್ ಬುಕ್ ಮಾಡಿರುವಂತಹ ಸಾವಿರಾರು ಪ್ರಯಾಣಿಕರು ಇಂದು ಸಹ ಏರ್ಪೋರ್ಟ್ಗೆ ಆಗಮಿಸಲಿದ್ದು ಪ್ರಯಾಣಿಕರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಇನ್ನು ಭದ್ರತಾ ಪಡೆ ಪರಿಸ್ಥಿತಿ ಕೈಮೀರು ಆತಂಕದಲ್ಲಿದೆ. ಇಂಡಿಗೋ ವಿಮಾನ ಹಾರಾಟ ರದ್ದಿನಿಂದಾಗಿ ಹುಬ್ಬಳ್ಳಿಯಲ್ಲಿ ವಧು-ವರ ಇಲ್ಲದೆ ಆರತಕ್ಷತೆ ನಡೆದಿದೆ. ಹುಬ್ಬಳ್ಳಿಯ ಗುಜರಾತ್ ಭವನದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರತಕ್ಷತೆ ನಡೆದಿದೆ. ನವೆಂಬರ್ 23ರಂದು ಭುವನೇಶ್ವರದಲ್ಲಿ ಟೆಕ್ಕಿಗಳ ಮದುವೆಯಾಗಿತ್ತು. ಹುಬ್ಬಳ್ಳಿಯ ಮೇಧಾ ಕ್ಷೀರಸಾಗರ ಹಾಗೆ ಭುವನೇಶ್ವರದ ಸಂಗಮದ ಆರತಕ್ಷತೆಯನ್ನು ಆಯೋಜಿಸಲಾಗಿತ್ತು. ಆದರೆ ಭುವನೇಶ್ವರದಿಂದ ಬೆಂಗಳೂರಿಗೆ, ಅಲ್ಲಿಂದ ಹುಬ್ಬಳ್ಳಿಗೆ ವಿಮಾನ ಬುಕ್ ಮಾಡಿದಂಥ ವಧುವರರು ವಿಮಾನವಿಲ್ಲದೆ ಭುವನೇಶ್ವರದಲ್ಲೇ ಉಳಿದುಕೊಂಡಿದ್ದಾರೆ. ಪ್ರಯಾಣಿಕರಿಲ್ಲದೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಬಿಎಂಟಿಸಿ ಬಸ್ಗಳು ಖಾಲಿ ಹೊಡಿತಾ ಇದೆ. ಏರ್ಪೋರ್ಟ್ನಿಂದ ವಿವಿಧೆಡೆಗೆ ಸಂಚರಿಸುವಂತಹ ಬಿಎಂಟಿಸಿಯ ವಾಯುವಜ್ರ ಹಾಗೆ ಕೆಎಸ್ಆರ್ಟಿಸಿ ಫ್ಲೈ ಬಸ್ಗಳು ಪ್ರಯಾಣಿಕರ ಆಗಮನಕ್ಕಾಗಿ ಕಾದುಕೊಳ್ಳುತ್ತಿದೆ. ಆದರೆ ವಿಮಾನಗಳ ಸಂಚಾರ ಸ್ಥಗಿತದಿಂದಾಗಿ 3 ದಿನಗಳಿಂದ ಬಿಎಂಟಿಸಿ ಬಸ್ಗೆ ಪ್ರಯಾಣಿಕರಿಲ್ಲದಂತಾಗಿದೆ. ಪತಿ ಹಾಗೂ ಪತಿ ಮನೆಯವರ ಕಿರುಕುಳದಿಂದಾಗಿ ಬೇಸತ್ತು 24 ವರ್ಷದ ಗರ್ಭಿಣಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಹೊನ್ನಾವಳಿ ಗ್ರಾಮದ ನಿವಾಸಿ ವಂದನಾ 1.5 ವರ್ಷದ ಹಿಂದೆ ಪ್ರೀತಿಸಿ ರೂಪಿತ್ ಅನ್ನೋರನ್ನ ಮದುವೆಯಾಗಿದ್ರು. ಆದರೆ ಹಣಕ್ಕಾಗಿ ಪತಿ ಹಾಗೂ ಆತನ ಪೋಷಕರು ಕಿರುಕುಳ ನೀಡುತ್ತಿದ್ದಾರೆ ಅಂತ ಆರೋಪಿಸಿ ವಂದನಾ ಕೆರೆಗೆ ಹಾರಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ನಟ ಶಾರುಖ್ ಖಾನ್ ಪುತ್ರ ಆರ್ಯನ್ ದುರ್ವರ್ತನೆ ಪ್ರಕರಣ ಸಂಬಂಧ ಕಬ್ಬನ್ ಪಾರ್ಕ್ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ. ನಿನ್ನೆ ರಾತ್ರಿ ಪಬ್ಗೆ ಭೇಟಿ ನೀಡಿ ಸಿಸಿಟಿವಿ ಪರಿಶೀಲನೆ ನಡೆಸಿದ್ದಾರೆ. ಇದಷ್ಟಿಲ್ಲ, ಈಗಾಗಲೇ ಪಬ್ ಮ್ಯಾನೇಜರ್ ವಿಚಾರಣೆ ನಡೆಸಿರುವಂತಹ ಪೊಲೀಸರು ಆರ್ಯನ್ ಖಾನ್ ವರ್ತನೆ ಬಗ್ಗೆ ಸಾಕಷ್ಟು ಮಾಹಿತಿ ಪಡೆದುಕೊಂಡಿದ್ದಾರೆ. ತಮಿಳುನಾಡಿನ ಹೊಸೂರಿನ ಶಾನಮಾವು ಸಮೀಪ ಆನೆಗಳ ಹಿಂಡು ಕಾಣಿಸಿಕೊಂಡಿದೆ. ಸುಮಾರು 40ಕ್ಕೂ ಹೆಚ್ಚು ಕಾಡಾನೆಗಳಿರುವಂತಹ ಹಿಂಡು ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಆನೆಗಳ ಹಿಂಡಾಗಿ ಕಾಡಿನಲ್ಲಿ ಸಂಚರಿಸುತ್ತಿವೆ. ಮೈಸೂರಿನ ಬಿಇಎಂಎಲ್ನಲ್ಲಿ ಮತ್ತೆ ಹುಲಿ ಕಾಣಿಸಿಕೊಂಡಿದೆ. ಹುಲಿ ಕಾಂಪೌಂಡ್ ಹಾರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ವಾರದ ಹಿಂದೆಯಷ್ಟೇ ಬಿಇಎಂಎಲ್ ಸಮೀಪ ಕಾಣಿಸಿಕೊಂಡಿದ್ದು ಅರಣ್ಯ ಇಲಾಖೆ ಸಿಬ್ಬಂದಿಗೆ ಸಿಗದೆ ಹುಲಿ ಓಡಾಡ್ತಾ ಇದೆ. ಹೀಗಾಗಿ ಎಚ್ಚರದಿಂದ ಇರುವಂತೆ ಜನರಿಗೆ ಅರಣ್ಯ ಇಲಾಖೆ ಸೂಚನೆ ಕೊಟ್ಟಿದೆ. ಇತ್ತ ಹುಲಿ ಸೆರೆ ಹಿಡಿಯುವಂತೆ ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಡ್ರಗ್ಸ್ ಸೇವನೆ ಹೆಚ್ಚಾಗ್ತಾ ಇದ್ದು ಹದಿಹರೆಯದ ಯುವಕರಿಂದಲೇ ಹೆಚ್ಚಾಗಿ ಡ್ರಗ್ಸ್ ಸೇವನೆ ಆಗ್ತಾ ಇದೆ. ಒಂದೇ ವರ್ಷದಲ್ಲಿ 6 ಬಾರಿ ಡ್ರಗ್ಸ್ ಸೇವನೆ ಮಾಡುವವರ ಮೇಲೆ ಪೊಲೀಸರು ಡ್ರೈವ್ ನಡೆದಿದೆ. ಕಳೆದ ನವೆಂಬರ್ 21ರಂದು ಡ್ರಗ್ಸ್ ಸೇವನೆ ಮಾಡುವವರಿಗೆ ಮೆಡಿಕಲ್ ಟೆಸ್ಟ್ ನಡೆಸಲಾಗಿತ್ತು. ಕೋಲಾರ ಜಿಲ್ಲೆಯಾದ್ಯಂತ ಬೆಳ್ಳಂಬೆಳಗ್ಗೆ ಜಿಟಿ ಮಳೆ ಸುರಿತಾ ಇದೆ. ಮೋಡ ಕವಿದ ವಾತಾವರಣ, ಇಬ್ಬನಿ ಜೊತೆಗೆ ಜಿಟಿ ಮಳೆ ಆಗ್ತಾ ಇದ್ದು ಕಳೆದ 15 ದಿನಗಳಿಂದ ಕೋಲಾರ ಜಿಲ್ಲೆಯಾದ್ಯಂತ ಶೀತಗಾಳಿ ಬೀಸ್ತಾ ಇದೆ. ತಮಿಳುನಾಡಿನಲ್ಲಿ ಚಂಡಮಾರುತ ಅಬ್ಬರದ ಪರಿಣಾಮ ಜಿಲ್ಲೆಯಾದ್ಯಂತ ಚುಮು ಚಳಿ ಆರಂಭ ಆಗಿದೆ. ಮೈಸೂರು ಜಿಲ್ಲೆಯ ಕೋಟೆ ತಾಲೂಕಿನ ಮುಸ್ಕಿರಿಯಲ್ಲಿ ಕಳೆದ 8 ತಿಂಗಳಿನಿಂದ ರಸ್ತೆ ದುರಸ್ತಿಯಾಗದೆ ಗ್ರಾಮಸ್ಥರು ಪರದಾಡ್ತಿದ್ದಾರೆ. 8 ತಿಂಗಳ ಹಿಂದೆ ಹೊಸ ಸೇತುವೆ ನಿರ್ಮಾಣ ಕಾಮಗಾರಿ ನಡೆದಿತ್ತು. ಅದಕ್ಕಾಗಿ ರಸ್ತೆ ಅಗೆದು ಸೇತುವೆ ನಿರ್ಮಾಣ ಕಾಮಗಾರಿ ಆರಂಭಿಸಲಾಗಿತ್ತು. ಆದರೆ ಕಾಮಗಾರಿ ಸ್ಥಗಿತವಾಗಿದ್ದು ಕೆಸರುಗದ್ದೆಯಂತಾಗಿದೆ ರಸ್ತೆ. ಕೆಎಸ್ಆರ್ಟಿಸಿ ಬಸ್ನಲ್ಲಿ ವ್ಯಕ್ತಿಗಳ ಮದ್ಯಪಾನದ ವಿಡಿಯೋ ವೈರಲ್ ಆಗಿದೆ. ಮೈಸೂರಿನಿಂದ ಕುಶಾಲನಗರಕ್ಕೆ ತೆರಳುತ್ತಾ ಇದ್ದ ಬಸ್ನಲ್ಲಿ ಮದ್ಯ ಸೇವನೆ ಮಾಡ್ತಾ ಇರುವುದು ಬೆಳಕಿಗೆ ಬಂದಿದೆ. ನಿನ್ನೆ ರಾತ್ರಿ 8:45ರ ಸುಮಾರಿಗೆ ಬಸ್ನಲ್ಲಿ ಮದ್ಯಪಾನ ಮಾಡಿರುವಂತಹ ವಿಡಿಯೋ ಸೆರೆಸಿಕ್ಕಿದೆ. ರಾಷ್ಟ್ರಪತಿ ಭವನದ ಭೇಟಿ ಬಳಿಕ ರಷ್ಯಾ ಅಧ್ಯಕ್ಷ ಪುಟಿನ್ ದೆಹಲಿಯ ರಾಜ್ಘಾಟ್ನಲ್ಲಿರುವಂತಹ ಗಾಂಧೀಜಿ ಸಮಾಧಿಗೆ ಭೇಟಿ ನೀಡಿದರು. ಮಹಾತ್ಮ ಗಾಂಧೀಜಿ ಸಮಾಧಿಗೆ ಪುಟಿನ್ ನಮನ ಸಲ್ಲಿಸಿದರು. ನಾಳೆ ಭಾರತ ಹಾಗೂ ದಕ್ಷಿಣ ಆಫ್ರಿಕಾ ನಡುವೆ 3ನೇ ಏಕದಿನ ಪಂದ್ಯ ನಡೆಯಲಿದೆ. 3 ಪಂದ್ಯಗಳ ಸರಣಿಯಲ್ಲಿ 2 ತಂಡಗಳು ತಲಾ ಒಂದೊಂದು ಮ್ಯಾಚ್ ಗೆದ್ದು ಸಮಬಲ ಸಾಧಿಸಿದೆ. ನಾಳೆಯ ಪಂದ್ಯವನ್ನು ಗೆಲ್ಲುವಂತಹ ತಂಡ ಸರಣಿ ಕೈವಶ ಮಾಡಿಕೊಳ್ಳಲಿದೆ. ನಟ ದರ್ಶನ್ ಬಳಿ 82 ಲಕ್ಷ ನಗದು ಪತ್ತೆಯಾದಂತಹ ಕೇಸ್ ಸಂಬಂಧ ಐಟಿ ಅಧಿಕಾರಿಗಳು ದರ್ಶನ್ಗೆ ಕೇಸನ್ನು ದಾಖಲಿಸಿದ್ದಾರೆ. 25 ಲಕ್ಷ ರೂಪಾಯಿ 3 ವರ್ಷದ ಕೃಷಿಯಿಂದ ಬಂದದ್ದು, 15 ಲಕ್ಷ ರೂಪಾಯಿ ಹುಟ್ಟುಹಬ್ಬಕ್ಕೆ ಗಿಫ್ಟ್ ಬಂದಿದೆ. ಹಾಗೆ ಈ ಹಣಕ್ಕೆ ಯಾವುದೇ ದಾಖಲೆಗಳಿಲ್ಲ ಅಂತ ದರ್ಶನ್ ಹೇಳಿದ್ದಾರೆ. ಇನ್ನು ಉಳಿದ ಹಣದ ಬಗ್ಗೆ ಯಾವುದೇ ಮಾಹಿತಿ ಗೊತ್ತಿಲ್ಲ ಎಂದಿದ್ದಾರೆ.